ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಸಲಾಂ ಅಲೈಕುಂ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಿನಾಂಕ 31 ಮಾರ್ಚ್ರಂದು ನಮ್ಮ ಬಸವ ಕಲ್ಯಾಣದ ಹೃದಯ ಭಾಗದಲ್ಲಿರುವ ತೇರ್ ಮೈದಾನ ಸಭಾಭವನದಲ್ಲಿ ನಾವು 1927ರಲ್ಲಿ ಜರುಗಿದಂತಹ ಒಂದು ಮಹಾನ್ ಕ್ರಾಂತಿಯ ದಿವಸದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಿಗಾಗಿ ಮಾಡಿದಂತಹ ಸತ್ಯಾಗ್ರಹ. ಆ ಸತ್ಯಾಗ್ರಹದ ನಿಮಿತ್ತವಾಗಿ ಮಹಾಡ್ ಚೌದಾರ್ ಕೆರೆಯ ಒಂದು ಕ್ರಾಂತಿ ದಿವಸವನ್ನ ನಾವು Saggay Hospital, Fertility and Mother Care Hospital and Scanning Center, near bus stand, Baso Kalyan. Noble Public School, admissions are open. इल्म ही आदमी को इंसान बनाता है. ನಮ್ಮ ಬಸವ ಕಲ್ಯಾಣದ ಭೂಮಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಪರಿಸರ ಹಾಗೂ ಜೈವಿಕ ಜೀವಿಶಾಸ್ತ್ರದ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರ ಒಂದು ಸನ್ಮಾನ ಸಮಾರಂಭವನ್ನು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. Horizon English Medium Public School, empowering bright future. Admissions are open. Puris on, भूख लगी करो फोन. KBN Complex, Rena Market. अभी ऑर्डर कीजिए. ಅವರು 24ನೇ ಅಖಿಲ ಭಾರತೀಯ ವೀರಶೈವ ಲಿಂಗಾಯತದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಕ್ಕಾಗಿ ನಮ್ಮ ಇಡೀ ಬಸವ ಕಲ್ಯಾಣದ ವತಿಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಒಂದು ಮಹಾರ್ ಚೌದಾರ್ ಕೆರೆಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ನಾಟಕ ಪ್ರದರ್ಶನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಾಟಕ ಮೀ ರಮಾಬಾಯಿ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಹಾರಾಷ್ಟ್ರದ ಪ್ರಖ್ಯಾತ ಅಭಿನೇತ್ರಿಯಾದಂತಹ ಪ್ರಿಯಾಂಕಾ ಉಬಾಳೆ ಅವರು ನಮ್ಮ ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ನಾಟಕವು ಎಲ್ಲ ಹೆಣ್ಣು ಮಕ್ಕಳ ಒಂದು ಅಸ್ಮಿತೆಯನ್ನ ತೋರಿಸುವಂತಹ ಒಂದು ನಾಟಕವಾಗಿದೆ. ಇದರಲ್ಲಿ ಯಾವುದೇ ಜಾತಿ ಭೇದ ಪಂಥ ಬರೋದಿಲ್ಲ. ಎಲ್ಲ ಹೆಣ್ಣುಮಕ್ಕಳು ಯಾವ ರೀತಿ ಅವರ ಜೀವನದಲ್ಲಿ ಒಂದು ಸಂಕಷ್ಟದ ದಿನಗಳನ್ನು ಎದುರಿಸಿ ಆ ಒಂದು ದಿನಗಳಿಗೆ ಮೆಟ್ಟಿ ನಿಲ್ಲುವಂತಹ ಒಂದು ಒಳ್ಳೆಯ ಸಂದೇಶ ನೀಡುವಂತಹ ನಾಟಕವನ್ನ ನಮ್ಮ ಬಸವ ಕಲ್ಯಾಣದ ಎಲ್ಲ ಮಹಾಜನತೆಗೆ ನಾವು ನೀಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಪಿಂಟು ಕಾಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಸಹೋದರಾದಂತಹ ಶೀತಲ್ ಶಿಂದೆ ಅಣ್ಣವರ ನೇತೃತ್ವದಲ್ಲಿ, ಅದೇ ರೀತಿ ಸಿಕಿಂದರ್ ಶಿಂದೆ ಅವರು, ಮಹಾದೇವ್ ಗಾಯಕ್ವಾಡ್ ಅವರು ಎಲ್ಲ ಒಂದು ಸಮಾನ ಮನಸ್ಕರ ಒಂದು ತಂಡದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕಾಗಿ ಬಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಯಶಸ್ವಿಯನ್ನ ಮಾಡಿ ಮತ್ತು ಬಸವ ಕಲ್ಯಾಣದಿಂದ ಒಂದು ಒಳ್ಳೆಯ ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ರವಾನಿಸುವಂತಹ ಕೆಲಸ ಮಾಡಬೇಕಂತ ಇಡೀ ನಮ್ಮ ಬಸವ ಕಲ್ಯಾಣದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.